ವೆಂಕಟರೆಡ್ಡಿ ಅವರೇ, ಅಲ್ಲಿ ಚುನಪ್ಪ ಪೂಜಾರಿ ಅವರು ಮಾತನಾಡಿದನ್ನು ಗಮನಿಸಿದ್ರಿ. ಅಲ್ಟಿಮೇಟ್ಲಿ ಮೋಸ ಹೋಗ್ತಾ ಇರೋದು ಕಬ್ಬು ಬೆಳೆಗಾರರು. ಸೊ ಇಲ್ಲಿ ಆ ವ್ಯವಸ್ಥೆನೇ ಸರಿ ಇಲ್ಲ. FRP ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ, ಬಟ್ ವ್ಯವಸ್ಥೆಯಲ್ಲಿರುವಂಥ ಲೋಪವೇ ನಮಗೆ ಇವತ್ತು ಬೀದಿ ಬರೋ ಥರ ಮಾಡಿರೋದು ಅಂತ. ಒಂದು ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಕೇಂದ್ರ ಸರ್ಕಾರದೊಂದು ಸಂಸ್ಥೆ ಏನಿದೆ, ಅದು ರೈತರ ಉತ್ಪಾದನೆಯ ವೆಚ್ಚವನ್ನು ಆಧಾರವಾಗಿಟ್ಕೊಂಡು 3,550 ರೂಪಾಯಿ 5,500 ರೆಕಮೆಂಡ್ ಮಾಡಿದೆ. ಮಹಾರಾಷ್ಟ್ರ ಕೊಡ್ತಾ ಇದೆ, ನಮ್ಮ ಪಕ್ಕದ ಸ್ಟೇಟ್ ಕೊಡ್ತಾ ಇದೆ, ಇಲ್ಲಿ ಯಾಕೆ ಫ್ಯಾಕ್ಟ್ರಿಗಳು ಕೊಡ್ತಾ ಇಲ್ಲ? ಅಂದರೆ ಇಲ್ಲಿ ಅಲ್ಲೂ ಮಹಾರಾಷ್ಟ್ರದಲ್ಲಿ ರಾಜಕೀಯವಾಗಿ ಅವರೇ ಫ್ಯಾಕ್ಟ್ರಿ ಓನರ್ಸ್ ಇದ್ರೂ ಅದೇ ರೈತರ ಹಿತಾಸಕ್ತಿಯನ್ನು ಕಾಪಾಡೋ ದೃಷ್ಟಿಯಿಂದ ನಮ್ಮ ಪಕ್ಕದ ರಾಜ್ಯದಲ್ಲಿ 3,500 ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ 3,200 ಕೊಡೋದಿಲ್ಲ ಅಂದರೆ ಇದೊಂಥರ ರೈತರನ್ನ ಮೋಸ ಮಾಡೋದೊಂದು. ತಾವು ಹೇಳ್ದಂಗೆ ಆ ಶುಗರ್ ಎಷ್ಟು ರಿಕವರಿ ಆಗಿದೆ, 10%, 13%, 9% ಅನ್ನೋದು ಯಾರು ಡಿಸೈಡ್ ಮಾಡಬೇಕು? ಒಂದು ಇಂಡಿಪೆಂಡೆಂಟ್ ಬಾಡಿ ಡಿಸೈಡ್ ಮಾಡಬೇಕು. ಫ್ಯಾಕ್ಟ್ರಿನೂ ಬೇಡ, ರೈತರೂ ಬೇಡ. ಅದರ ರಿಕವರಿ ಪರ್ಸೆಂಟೇಜ್ ಅವ್ರು ಹೇಳ್ದಂಗೆ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರೈಸೈಸ್ ಮಾಡಿದರೆ ಅದು ಒಂದು. ಆಮೇಲೆ ಎಷ್ಟೋ 1,000 ಕೋಟಿ ರೈತರಿಗೆ ಹಣ ಕೊಟ್ಟಿಲ್ಲ ಇನ್ನು. ಬಟ್ ಈ ಕಾನೂನು ಪ್ರಕಾರ ಎಷ್ಟಿದೆ ಅಂದರೆ 14 ದಿವಸದ ಒಳಗಡೆ ಕೇನು ಸಪ್ಲೈ ಮಾಡಿದ 14 ದಿವಸದೊಳಗಡೆ ಹಣ ಕೊಡಬೇಕು. ಕೊಡದೇ ಇದ್ದರೆ ಅವ್ರಿಗೆ ಫೈನ್ ಹಾಕೋಕ್ಕೆ ಅವಕಾಶ ಇದೆ, ಅವ್ರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ಬೋದು. ಹೇಳಿ ಎಲ್ಲ ರೈತರು ಇದನ್ನು ಫಸ್ಟ್ ಕೇಳಬೇಕು. ಎಷ್ಟೋ ಸಾವಿರ ಬಾಕಿ ಇದೆ ಅಲ್ಲ ಸರ್. ವೆಂಕಟರೆಡ್ಡಿ ಸರ್, ನಾನು ಕೇಂದ್ರ ಸರ್ಕಾರದ ಪ್ರೆಸ್ ನೋಟಲ್ಲಿ ಉಲ್ಲೇಖ ಆಗಿರೋದನ್ನು ಹೇಳ್ತಾ ಇದ್ದೀನಿ. 87% ಕಳೆದ ವರ್ಷಕ್ಕೆ ನಾವು ಸೆಟ್ಲ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. 87% ಆಗಿದೆ ನಮ್ಮದು. ಇಲ್ಲ ಅಂದರೆ ಆ 20% ಎಷ್ಟು ಇರುತ್ತೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಟ್ಟು ಅಮೌಂಟ್ ಡ್ಯೂ ಎಷ್ಟಿದೆಯೋ ಅದರಲ್ಲಿ 80% ಡಿಸ್ಪರ್ಸೆಂಟ್ ಆಗಿದೆ ಅಂದರೆ 20% ಅವ್ರ ಮಾರ್ಜಿನೇ ಸಿಗೋದೇ ಅದು. ಅಷ್ಟ ಅವ್ರ ಕೂಲಿ ಸಿಗೋದೇ 20%. ಅದನ್ನು ನೀವು ಕೊಳ್ಳಿಲ್ಲ ಅಂದರೆ ಇದು ನೀವು ಆಕ್ಷನ್ ತಗೊಳ್ಳಿ ಶುಗರ್ ಫ್ಯಾಕ್ಟ್ರೀಸ್ ಮೇಲೆ. ಅಥವಾ ಯಾವುದಾದ್ರೂ ಈ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಬಿಟ್ಬಿಟ್ಟು ಒಂದು ಕಾಸಿಗೆ ಶುಗರ್ ಫ್ಯಾಕ್ಟ್ರಿಲಿ ತಗೊಂಡ್ರೆ ರಿಲೇಟಿವ್ಲಿ ಯಾವುದೂ ಲಾಸಲ್ಲಿಲ್ಲ. ಸರ್ಕಾರದ ಮೈ ಶುಗರ್ ಕಂಟಿನ್ಯೂಸ್ ಲಾಸು, ರೈತರದ್ದು ಲಾಸೇ. ನೀವು ರೈತರ ಲಾಸ್ ಹೇಳೋದಿಲ್ಲ ಅಂತ. ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸಲ್ಲಿ 80% ಎಲ್ಲ ಲಾಸಲ್ಲಿದೆ. ಯಾಕಂದರೆ ಅದು ಕಾರಣ ಬೇರೆ ಇದೆ. ರೈತರ ಲಾಸಲ್ಲಿ ಇಲ್ವಾ? ರೈತರ ಉತ್ಪಾದನಾ ವೆಚ್ಚ ಎಷ್ಟು? ನೀವು ವೈಜ್ಞಾನಿಕವಾಗಿ ಅದನ್ನೆಲ್ಲ ಗಣನೆಗೆ ತಗೊಂಡಿದ್ದೀರಾ? ಇದೇ ನಾಮಕಾಸ ಬುಕ್ಕಲ್ಲಿದೆ. ರೈತರ ಹತ್ರ ತಗೊಂಡು ಆಮೇಲೆ ಸ್ಟೇಟ್ ಗೌರ್ಮೆಂಟು ಒಪಿನಿಯನ್ ತಗೊಂಡೇ CSCP ಕೇಂದ್ರ ಸರ್ಕಾರ ಈ ಪ್ರೈಸ್ ಡಿಕ್ಲೇರ್ ಮಾಡೋದು. ಇವರು ಕೈ ನುಣ್ಸ್ಕೊಳ್ಳೋಂಗಿಲ್ಲ. ಕೇಂದ್ರ ಸರ್ಕಾರ ಅಂತ ಹೇಳಿಬಿಟ್ಟು ಇವರು ಸುಮ್ಮನೆ ಇರೋಂಗಿಲ್ಲ. ಅವರು ಅನೌನ್ಸ್ ಮಾಡೋಕ್ಕೆ ಮೊದಲು ರಾಜ್ಯ ಸರ್ಕಾರದ ಒಂದು ಒಪಿನಿಯನ್ ತಗೊಂಡು ಡಿಕ್ಲೇರ್ ಮಾಡಿರೋದು. ಅಂದರೆ ಇವಾಗ ಹೇಳಿ ಆಮೇಲೆ ಈ ರಾಜ್ಯ ಸರ್ಕಾರ ಆ ಕೇಂದ್ರ ಸರ್ಕಾರ ಹೇಳಿರೋದಕ್ಕೆ ಏನಾದರೂ ಡಿಫರೆನ್ಸ್ ಇದ್ದರೆ 3,500ಗೆ ಆ ಡಿಫರೆನ್ಸ್ನ ರಾಜ್ಯ ಸರ್ಕಾರ ಹಾಕ್ಬೋದಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.